ಹಾಯ್ ಗಾಯ್ಸ್, ಇವತ್ತು ನಾವು ಮಾವಿನ ಹಣ್ಣಿನ ಸಾರನ್ನು ಮಾಡಲಿಕ್ಕಾಗಿ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ನೋಡಿ, ಈ ಸಣ್ಣ ಥರದ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು. ನಂತರ ಅದರ ಸಿಪ್ಪೆಯನ್ನು ನಾವು ತೆಗಿಬೇಕಾಗ್ತದೆ. ಈಗ ತಯಾರಿಕೆಗೆ ಬೇಕಾದಂಥ ಸಾಮಗ್ರಿಗಳನ್ನು ನೋಡೋಣ. ನಾವೀಗಾಗಿ ಕ್ಲೀನ್ ಮಾಡಿ ಇಟ್ಟುಕೊಂಡಂಥ ಮಾವಿನ ಹಣ್ಣು, ಖಾರದ ಪುಡಿ, ಜೀರಿಗೆ, ಮೆಂತ್ಯಕಾಳು ಮತ್ತು ಬೆಳ್ಳುಳ್ಳಿ ಹಾಗೂ ಮೆಣಸಿನಕಾಯಿ. ಜೊತೆಗೆ ನಾವು ಬೆಲ್ಲ ಮತ್ತು ಧನಿಯಾ ಪುಡಿಯನ್ನು ಕೂಡ ತಗೊಳ್ತಾ ಇದ್ದೀವಿ. ಇವತ್ತಿನ ಅಡುಗೆಯ ಪ್ರತ್ಯೇಕತೆ ಏನಂತೇಳಿದರೆ, ನಾವು ಸೌದೆ ಒಲೆಯಲ್ಲಿ ಮಾಡೋಕ್ಕಾಗಿ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ಮೊದಲನೇದಾಗಿ ನಾವು ಬಾಣಲೆಯನ್ನು ಇಟ್ಟು ಅದಕ್ಕೆ ನಾವು ಮೆಂತ್ಯಕಾಳು ಮತ್ತು ಜೀರಿಗೆಯನ್ನು ಹಾಕಿ ಅದನ್ನು ಚೆನ್ನಾಗಿ ನಾವು ಹುರಿದಿಟ್ಕೊಳ್ಬೇಕಾಗತ್ತೆ. ನಂತರ ನಾವು ಅದಕ್ಕೆ ಅಡುಗೆ ಎಣ್ಣೆಯನ್ನು ಹಾಕೋಣ. ಅಡುಗೆ ಎಣ್ಣೆ ಈಗ ನೋಡಿ ಬಿಸಿಯಾಗಿ ಬರ್ತಾ ಇದೆ. ಈಗ ನಾವು ಅದಕ್ಕೆ ಸಾಸಿವೆ ಕಾಳನ್ನು ಸ್ವಲ್ಪ ಹಾಕಬೇಕಾಗತ್ತೆ. ಸಾಸಿವೆ ಕಾಳು ಹೊಡೆದ ತಕ್ಷಣ ನಾವು ಅದಕ್ಕೆ ಕರಿಬೇವಿನ ಎಲೆ, ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಚೆನ್ನಾಗಿ ನಾವು ಹುರಿದಿಟ್ಕೊಳ್ಬೇಕಾಗತ್ತೆ. ಹುರಿದಿಟ್ಕೊಂಡಂತಹ ಖಾರ ಮಸಾಲೆಗೆ ಈಗ ನಾವು ಮಾವಿನ ಹಣ್ಣನ್ನು ಹಾಕೋಣ. ಮಾವಿನ ಹಣ್ಣನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಸಾಲೆಯೊಂದಿಗೆ ಸೇರಿಸಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೇಕಾದಂಥ ಉಪ್ಪನ್ನು ಕೂಡ ನಾವು ಸೇರಿಸಿ ಎಲ್ಲವನ್ನು ಸರಿಯಾಗಿ ಹಾಕಿ ಮಿಕ್ಸ್ ಮಾಡಿ ನಾವು ಇಟ್ಕೊಳ್ಳೋಣ. ಈಗ ನಾವು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ನಾವು ಸೇರಿಸೋಣ. ಬೆಲ್ಲವನ್ನು ತೆಗೆದಿಟ್ಕೊಟ್ಟಂಥ ಬೆಲ್ಲವನ್ನು ಸ್ವಲ್ಪ ಪುಡಿ ಮಾಡಿ ಇದಕ್ಕೆ ಹಾಕಿದ್ದೀವಿ. ಅದನ್ನು ಕೂಡ ಬೆಲ್ಲವನ್ನು ಕೂಡ ಹಾಕಿ ನಾವು ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಈಗ ಇಡೋಣ. ಮಿಕ್ಸ್ ಮಾಡಿ ನಾವು ಅದನ್ನ ಬೇಯಲಿಕ್ಕಾಗಿ ಬಿಡಬೇಕಾಗತ್ತೆ. ನೋಡಿ, ಈಗ ನಮ್ಮ ಮಾವಿನ ಹಣ್ಣು ಮಸಾಲೆಯೊಂದಿಗೆ ಬೆರೆತು ಬೇಯಲಿಕ್ಕೆ ಸಿದ್ಧವಾಗಿದೆ. ಈ ಸಂದರ್ಭದಲ್ಲಿ ನಾವು ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿಯನ್ನು ಕೂಡ ಸೇರಿಸಿ ಮುಚ್ಚಿಟ್ಟು ನಾವು ಬೇಯಲಿಕ್ಕಾಗಿ ಬಿಡೋಣ. ಒಂದು 10 ನಿಮಿಷಗಳ ಕಾಲ ಹಾಗೆ ಬೇಯಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಾವು ಹುರಿದಿಟ್ಟುಕೊಂಡಂತಹ ಮೆಂತ್ಯಕಾಳು ಮತ್ತು ಜೀರಿಗೆಯನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡೋಣ. ಈಗ ನಾವು ಮುಚ್ಚಿಟ್ಟಂಥ ಪಾತ್ರೆನ ತೆಗೆದು ನೋಡಿದಾಗ ನೋಡಿ ಈ ರೀತಿಯಾಗಿ ಬೆಂದಿರುತ್ತೆ. ನಾವು ಇನ್ನೂ ಸ್ವಲ್ಪ ಅದನ್ನು ಆಡಿಸಿ ಅದರಲ್ಲಿ ತಳ ಹಿಡಿಯೋದಾಗಿ ನಾವು ನೋಡ್ಕೋಬೇಕಾಗತ್ತೆ. ನೋಡಿ, ಈಗ ನಾವು ಚೆನ್ನಾಗಿ ಮೇಲಿಂದ ಕೆಳಗೆ ಮಾಡಿ ಆಡಿಸಿಡೋಣ. ಆಡಿಸಿಕೊಟ್ಟು ಒಂದೊಂದು ಸಲ ಮುಚ್ಚಿಟ್ಟಾಗ ಏನಾಗುತ್ತೆ, ಅದು ಇನ್ನೂ ಸ್ವಲ್ಪ ಬೇಯಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಡುತ್ತೆ. ಈಗ ನಾವು ಸ್ವಲ್ಪ ನೀರನ್ನು ಕೂಡ ಸೇರಿಸೋಣ. ಸೇರಿಸಿದಾಗ ನಮಗೆ ಸ್ವಲ್ಪ ಗಟ್ಟಿಯಾದ ಮಸಾಲೆ ರೂಪದಲ್ಲಿ ನಮ್ಮ ಮಾವಿನ ಹಣ್ಣಿನ ಸಾರು ನಮಗೆ ರೆಡಿ ಆಗುತ್ತೆ. ಈಗ ನೋಡಿ, ನಾವು ನೀರನ್ನು ಸೇರಿಸಿದ್ದೀವಿ. ಈಗ ನಾವು ಅದಕ್ಕೆ ಈಗಾಗಲೇ ನಾವು ಪುಡಿ ಮಾಡಿಟ್ಕೊಂಡಂತಹ ಮೆಂತ್ಯಕಾಳು ಮತ್ತು ಜೀರಿಗೆಯ ಪುಡಿಯನ್ನು ಸೇರಿಸಿ ನಾವು ಮಿಕ್ಸ್ ಮಾಡೋಣ. ಮಸಾಲೆ ಮಿಕ್ಸ್ ಮಾಡಿದ ನಂತರ ನಾವು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಮಸಾಲೆ ಇದರೊಂದಿಗೆ ಬೆರಿಲಿಕ್ಕಾಗಿ ನಾವು ಕುದಿಲಿಕ್ಕಾಗಿ ಬಿಡೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಕುದಿ ಬರೋದನ್ನು ನಾವು ಕಾಣ್ತಾ ಇದ್ದೀವಿ. ನೋಡಿ, ನಮ್ಮ ಮಾವಿನ ಹಣ್ಣಿನ ಸಾರು ಕುದೀತಾ ಇದೆ.
ಈಗ ನಾವು ಒಂದು ಸ್ವಲ್ಪ ರುಚಿಯನ್ನು ನೋಡಿ, ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪನ್ನು ನಾವು ಸೇರಿಸೋಣ. ಉಪ್ಪು ಸೇರಿಸಿ ಬೆರೆತಾಗ ನೋಡಿ ನಮ್ಮ ಮಾವಿನ ಹಣ್ಣು ಈ ರೀತಿಯಾಗಿ ಗಟ್ಟಿಯಾದ ಮಸಾಲೆ ರೆಡಿ ಆಗ್ತಾ ಇದೆ ನೋಡಿ. ಈಗ ನಮ್ಮ ಮಾವಿನ ಹಣ್ಣಿನ ಸಾರು ಅಥವಾ ಗ್ರೇವಿ, ಗಟ್ಟಿಯಾದ ಗ್ರೇವಿ ರೆಡಿಯಾಗಿದೆ. ಬನ್ನಿ ಇದನ್ನು ನಮ್ಮ ಮನೆಯಲ್ಲಿ ಮಾಡಿ ಅದರ ರುಚಿಯನ್ನು ನಾವು ಸವಿಯೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.